ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಏನಂದರೆ ಇವತ್ತು ಸಂಡೇ, ಸೊ ಸಂತೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನದಿಂದ ವ್ಲಾಗೇ ಮಾಡೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಇನ್ನೊಂದು ಏನಂದರೆ ಫ್ರೆಂಡ್ಸು, ನಮ್ಮನೆ ಹತ್ರ ಇಲ್ಲೇ ಡೈರಿ ಬರುತ್ತಲ್ಲ ಹಾಲ್ದು, ಆ ಡೈರಿ ಇತ್ತು. ಸೊ ಅದರಿಂದ ಹಾಲು ಕಾಯಿಸ್ಬಿಟ್ಟು ಮೊಸರು ಮಾಡಿದ್ರೆ ತುಂಬ ಸಖತ್ತಾಗಿ ಬರುತ್ತಂತೆ. ಸೊ ಅದಕ್ಕೆ ನಾನು 1 ಲೀಟ್ರ್ ತರಿಸ್ಬಿಟ್ಟು ಅರ್ಧ ಲೀಟ್ರ್ ಕುಡ್ದು ಇನ್ನೊಂದು ಸ್ವಲ್ಪನ ಎತ್ತಿಟ್ಟು ಹಿಂಗೆ ಮಿಕ್ಕಿದ್ದೆಲ್ಲನೂ ಮೊಸರು ಮಾಡಿದ್ದೀನಿ. ಮತ್ತು ಅದರಲ್ಲಿ ಚೆನ್ನಾಗೇ ಇದು ಬರುತ್ತೆ, ಕೆನೆ ಎಲ್ಲ ಬರುತ್ತೆ. ಅದನ್ನು ಆದರೆ ಬೆಣ್ಣೆ ತೆಗಿಯೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಬರೀ ಕೆನೆ ಮಾತ್ರ ಸ್ವಲ್ಪ ಹಾಲನ್ನ ಎತ್ತಿಟ್ಟು ಅದಕ್ಕೂ ಹೆಪ್ಪಾಕಿಟ್ಟಿದ್ದೀನಿ. ಸೊ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಕೆನೆನ ನಾನು ಮೊಸರು ಹಾಕ್ಬಿಟ್ಟು ಹೆಪ್ಪಾಕಿದ್ದೀನಿ, ಅಂದರೆ ಇದು ಮೊಸರಾಗಲಿ ಅಂತ ಮಜ್ಜಿಗೆ ಮಾಡಿಬಿಟ್ಟಿದ್ದನ್ನು ಆಮೇಲೆ ಬೆಣ್ಣೆ ಕಡಿಯೋದು, ಅವಾಗ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ಕೆನೆಗಳನ್ನ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದು ನೋಡಿ ಮೊಸರು, ಇದು ಇನ್ನೂ ಒಂದು ಸ್ವಲ್ಪ ಆಗಬೇಕು. ಈ ನೀರು ಥರ ಇದೆಯಲ್ಲ, ಇದನ್ನೆಲ್ಲ ನಾವು ಆಮೇಲಿಂದ ತಕ್ಕೊಂಡ್ರೆ ಫುಲ್ಲು ಯೋಗರ್ಟ್ ಥರ ಆಗುತ್ತೆ. ಸೊ ಇದನ್ನು ಹಂಗೆ ಎತ್ತಿಟ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಸಂತೆ ಮಾಡಿಕೊಂಡು ಹಾಗೆ ಇಟ್ಟಿದ್ದೀನಿ. ಇದೆಲ್ಲನೂ ಇವಾಗ ಫ್ರಿಡ್ಜಿಗೆ ಆರ್ಗನೈಸ್ ಮಾಡಬೇಕು. ಫ್ರಿಡ್ಜಲ್ಲಂತೂ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಒಂದು ಟೊಮೊಟೊ ಒಂದಿತ್ತು, ಅಷ್ಟು ಬಿಟ್ಟರೆ ಇನ್ಯಾವ ತರಕಾರಿ ಏನೂ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಎಲ್ಲನೂ ಎತ್ತಿಡಬೇಕು. ಇವಾಗ ಸೊಪ್ಪೆಲ್ಲನೂ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಎಲ್ಲನೂ ಬೇರೆಲ್ಲ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನನಗೆ ತುಂಬ ದಿನ ಬರುತ್ತೆ. ಮತ್ತು ಬೆಳಗ್ಗೆ ಬೇಗ ಟ್ರೈನಿಂಗ್ ಹೋಗ್ಬೇಕಾದ್ರೆ ತಿಂಡಿ ಮಾಡಿಬಿಟ್ಟು ಹೋಗ್ಬೇಕಲ್ಲ. ಸೊ ಹಾಗಾಗಿ ಬೇಗ ಕೆಲಸ ತೆಗ್ದು ಹಾಕ್ಕೊಳ್ಳೋಂಗೆ ಥರ ಮಾಡ್ಕೊಬಿಡ್ತೀನಿ. ಮತ್ತು ಕಳ್ಸೋಕ್ಕೆ ಅಂತ ಅಂದ್ಬಿಟ್ಟು ವಿಳ್ಳೆದೆಲ್ಲ ತೊಗೊಬಂದೆ. ನಮ್ಮ ಮನೇಲಿ ಒಂದ್ಸಲ ಜ್ಯೂಸ್ ಮಾಡಿದ್ವಿ ಆಯಿತಾ. ಅದನ್ನ ಸೋರ್ಸೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂದರೆ ನಾನು ದೀಪಕ್ಕು. ಅದಕ್ಕೆ ಇವತ್ತು ಸಂತೆಯಿಂದ ಈ ಥರ ಜಾಲ್ರಿ, ಏನು ಹೇಳ್ತಾರೆ ಇದು, ಜಾಲ್ರಿ ಜ್ಯೂಸ್ ಸೋರ್ಸೋದು ತೊಗೊಬಂದಿದ್ದೀನಿ. ದೊಡ್ಡದು, ನನ್ನ ಮಕ್ಕದಷ್ಟು ಅಗಲನೇ ಐತೇನೆ. ನನ್ನ ಮಕ್ಕದಕ್ಕಿಂತ ಅಗಲ ಐತೆ. ಇದು ತೊಗೊಬಂದಿದ್ದೀನಿ ಫ್ರೆಂಡ್ಸ್. ನಿಂಬೆಹಣ್ಣು 20 ರೂಪಾಯಿಗೆ ಬರೀ 4. ಅಯ್ಯೋ, ನಂಗೆ ಹೊಟ್ಟೆ ಎಲ್ಲ ಉರಿದೋಯ್ತು. ಮತ್ತು ಸೌತೆಗೆ 20 ರೂಪಾಯಿಗೆ 3. ಇದು ಒಂದು ಚಿಕ್ಕ ಬಾಳೆಹಣ್ಣು ತೊಗೊಂಡೆ. ಅದಾದಮೇಲೆ ನಲ್ಲಿಕಾಯಿನ ನಾನು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಇದಕ್ಕೆ ಹನಿನ ಡಿಪ್ ಮಾಡಿ, ಅಂದರೆ ಉನಿ ಹಾಕ್ಬಿಟ್ಟು ತಿಂದರೆ ಕೂದಲೆಲ್ಲ ಬರುತ್ತಂತೆ. ಸೊ ನಂದಂತೂ ಹೆವಿ ಕೂದಲು ಉದುರ್ತೈತೆ. ಸೊ ಸ್ವಲ್ಪ ಬರ್ತೈತೆ. ಅದು ಟ್ಯೂಬ್ಸ್ ಥರ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ರೆಗ್ಯುಲರಾಗಿ ಕುಡಿತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತೈತೆ. ಅಷ್ಟು ಕೂದಲು ಉದುರುತ್ತಲ್ಲ, ಅದಕ್ಕೆ ನಾನು ಈ ಥರ ನಲ್ಲಿಕಾಯಿನ ತೊಗೊಬಂದೆ. ಮತ್ತು ಇವತ್ತು ನಾನು ಮನೆಯಲ್ಲೇ ಹೇರು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಆಯಿಲ್ ಮಾಡ್ಕೊತೀನಿ. ಅದನ್ನು ಕೂಡ ಮಾಡ್ಕೋಬೇಕು, ಅದನ್ನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈ ಥರ ಮೆಣಸಿನ್ಕಾಯ್ದು ತೊಟ್ಟಿರುತ್ತಲ್ಲ, ಸೊ ಇದನ್ನೆಲ್ಲ ಈ ಥರ ಬಿಡಿಸಿಟ್ಕೋತೀನಿ. ಸೊ ಹಿಂಗೆ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನಾನು ಎಲ್ಲನೂ ಬಿಡಿಸಿಟ್ಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೋತೀನಿ. ಮೀನ್ಸ್ ನಾನು ಸೊಪ್ಪೆಲ್ಲ ಇದು ಬೇರು ಬಿಡಿಸ್ಕೊಂಡು ಎತ್ತಿಟ್ಕೋತೀನಿ. ಸೊ ನೋಡಿ, ಇದು ನಾಟಿ ಕೊತ್ತಂಬರಿ 20 ರೂಪಾಯಿ 4 ಅಂತೆ. ಸೊ 4 ಅಂತೂ ನಮ್ಮ ಮನೆಗೆ ಬೇಕೇ ಬೇಕು. ಎಲ್ಲದಕ್ಕೂ ಕೊತ್ತಂಬರಿ ಹಾಕ್ತೀನಿ ನಾನು. ಅದಾದಮೇಲೆ ನಾನು ಮೊಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇದಿಷ್ಟು ತೊಗೊಂಡೆ. ನಮ್ಗೆ ಗೊತ್ತಿಲ್ಲದೆ ಇದು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟವ್ರು. ಇದನ್ನು ಸೇರಿಸಿ ಹಾಕಿ ಮಾಡ್ತೀನಿ, ನೋಡೋಣ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪುದೀನೂ ಅಷ್ಟೇ, ನಾವು ಜಾಸ್ತಿ ಪಲಾವು ಬಾತು ಆ ಥರ ಮಾಡೋದ್ರಿಂದ ಪುದೀನ ಅಂತೂ ನಮ್ಮ ಮನೆಗೆ ಬೇಕು ಜಾಸ್ತಿ. ಸೊ ಇದು ಒಂದು ಕಟ್ಟು 50 ರೂಪಾಯಿ, ಅಲ್ಲ ಸಾರಿ 5 ರೂಪಾಯಿ. ಈಗ ಇದೆಲ್ಲ ನೀಟ್ ಮಾಡಿಕೊಂಡು ಈ ಥರ ನೋಡಿ, ನಾನಿಲ್ಲಿ ಮೆಣಸಿನ್ಕಾಯಿನ ಎಲ್ಲ ತೊಟ್ಟು ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಐಸ್ ಕ್ರೀಮ್ ಬಾಕ್ಸು, ಐಸ್ ಕ್ರೀಮ್ ಅಂತ ಅನ್ಕೋಬೇಡಿ, ಐಸ್ ಕ್ರೀಮ್ ಬಾಕ್ಸ್ ಒಳಗಡೆ ಇಟ್ಕೊತಾ ಇದ್ದೀನಿ ಅಷ್ಟೇ. ಫ್ರಿಜ್ ಕೆಲಸ ಎಲ್ಲ ಆಯಿತು. ತಂದಿರೋ ತರಕಾರಿ ಎಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಹೇಳಿದ್ನಲ್ಲ ಈ ಥರ ಬೆಟ್ಟದ ನೆಲ್ಲಿಕಾಯಿ ತಂದಿದ್ದೀನಿ ಅಂತ, ಇದರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನಾನು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೋದು, ಅಥವಾ ಬೇರೆ ತುಂಬ ಯೂಸಸ್ ಇದೆ. ಸೊ ಅದಕ್ಕೆ ನಾನು ತಂದಿದ್ದೀನಿ. ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಇಡ್ಲಿ ಪಾತ್ರೆ ಬರುತ್ತಲ್ಲ ಫ್ರೆಂಡ್ಸ್, ಈ ಥರ ಇಡ್ಲಿ ಪಾತ್ರೆಗೆ ನಾನು ಹಾಕ್ಕೊಂಡು, ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿನ ಈ ಥರ ಲೈನ್ ಇದೆಯಲ್ಲ ಇಲ್ಲಿ,
ಈ ಲೈನಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೊತೀನಿ. ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದನ್ನು ನಾನು ಒಂದು 10-15 ನಿಮಿಷ ಸ್ಟೀಮ್ ಮಾಡಿಕೊಂಡು ಅದಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ, ಈ ಥರ ಗ್ಲಾಸ್ದು ಏರ್ ಟೈಟ್ ಕಂಟೈನರಲ್ಲಿ ನಾನು ಹನಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ದಿನ ಒಂದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು ಸಂಜೆ ಒಂದು ಅದರ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ನಾನು 1/4 kg ಬೆಟ್ಟದ ನೆಲ್ಲಿಕಾಯಿನ ತಂದಿದ್ದೀನಿ. ಇವಾಗ ವಾಶ್ ಮಾಡಿಕೊಂಡು ಇಟ್ಕೋತೀನಿ. ಫ್ರೆಂಡ್ಸ್ ನೋಡಿ, ನಾನಿವಾಗ ಈ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದಕ್ಕೆ ನಾನು ಮಧ್ಯಕ್ಕೆ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಕಟ್ ಮಾಡಿ ನಾನು ಇವಾಗ ಇಡ್ಲಿ ಪಾತ್ರೆ ಒಳಗಡೆ ಈ ಥರ ಇಟ್ಕೋತಾ ಇದ್ದೀನಿ. ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು 15 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಕುಕ್ಕರ್ನ ಮುಚ್ಚಿಟ್ಟಿದ್ದೀನಿ. ಸೊ ಒಂದು 15 ನಿಮಿಷ ಆದಮೇಲೆ ತೆಗ್ದು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು 15 ನಿಮಿಷ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದಕ್ಕೆ ಈ ಥರ ನಾನು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅಲ್ಲಿ ಈ ಥರ ಓಪನ್ ಆಗಿದೆ. ಸೊ ಇದನ್ನು ಇವಾಗ ನಾನು ನೀಟಾಗಿ ಓಪನ್ ಮಾಡಿ ಇಟ್ಕೊಂಡು ಈಗ ಈ ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡು ಹನಿನ ಇದ್ರ ಮೇಲೆ ಸೇರಿಸಿ ಸ್ವಲ್ಪ ಪೆಪ್ಪರ್ ಪುಡಿನೂ ಸೇರಿಸ್ತೀನಿ. ಸೊ ಇವಾಗ ಇದನ್ನು ನೀಟಾಗಿ ನಾನು ಬಿಡಿಸಿಟ್ಕೋತೀನಿ. ಫ್ರೆಂಡ್ಸ್, ನಾನು ಇವಾಗ ಈ ಥರ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಗೊತ್ತಾ, ಸ್ಟೀಮ್ ಮಾಡಿದ್ರೆ ಆರಾಮ್ಸೆ ಬಿಡಿಸ್ಬಿಡ್ಬೋದು, ಬೇಗ ಬಿಡಿಸುತ್ತೆ. ಸೊ ನಾನಿವಾಗ ಈ ಜಾರ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಈ ಜಾರ್ ಒಳಗಡೆಗೆ ನಾನು ಈ ನೆಲ್ಲಿಕಾಯಿನ ಸ್ಟೀಮ್ ಮಾಡಿರೋದನ್ನ ಅದರೊಳಗಡೆ ಹಾಕ್ಕೊಂಡು ನಾನು ಪೆಪ್ಪರ್ ಅಂದರೆ ಸ್ವಲ್ಪ ತರ್ತರಿಯಾಗೇ ಕುಟ್ಕೊಂಡಿದ್ದೀನಿ ಪೆಪ್ಪರ್ನ. ಅದಾದಮೇಲೆ ಅರ್ಧ ಹನಿನ ಹಾಕೋತೀನಿ. ನೋಡಿ, ಈಗ ನಾನು ಈ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ತರ್ತರಿಯಾಗಿ ಮೆಣಸನ್ನ ಕುಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅರ್ಧದಷ್ಟು ಹನಿನ ನಾನು ಇದಕ್ಕೆ ಸೇರಿಸ್ಕೊತೀನಿ. ನಾನು ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್ ನೋಡಿ, ಇದು ನನ್ನ ಹೇರ್ ಕೇರ್ಗೆ ಅಂತ ಮಾಡ್ಕೊಂಡಿರೋಂತಹ ರೆಸಿಪಿ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಏನು ಗೊತ್ತಾ, ಯಾವುದೂ ಒಂದೇ ದಿನದಲ್ಲಿ ಚೇಂಜಸ್ನ ನಾವು ನೋಡೋಕ್ಕಾಗಲ್ಲ. ಸೊ ಸ್ವಲ್ಪ ದಿನ ಅಂದರೆ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಒಂದು 2 to 3 ಮಂತ್ಸ್ ಅಷ್ಟು ಮಾಡಿದ್ರೆ ನೀವು ರಿಸಲ್ಟ್ನ ನೋಡ್ಬೋದು. ಮತ್ತು ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಹಾಗೆ ತಿಂತೀನಿ ಅನ್ನೋದು ಕೂಡ ತಿನ್ಬೋದು. ನನಗೆ ಹಾಗೆ ತಿಂದು ಅಭ್ಯಾಸ ಇಲ್ಲ. ಸೊ ಅದಕ್ಕೆ ಈ ಥರ ಟ್ರೈ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.